ಹಾಯ್ ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು CP+ DVRದಲ್ಲಿ ನಾವು ಟೈಮ್ ಡೇಟನ್ನು ಹೇಗೆ ಸೇವ್ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕು ಎಂಬುದು ಈ ವಿಡಿಯೋ ಆಗಿದೆ. ಹಾಗೆ ಕೊನೆ ತನಕ ವಿಡಿಯೋನ ನೋಡಿ, ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಫಸ್ಟ್ ಮೇನ್ ಮೆನುವನ್ನು ಓಪನ್ ಮಾಡಿಕೊಳ್ಳಿ. ಮೇನ್ ಮೆನುವನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಸಿಸ್ಟಮ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಓಪನ್ ಮಾಡಿಕೊಂಡ ತಕ್ಷಣ ಇಲ್ಲಿ ಜನರಲ್ ಆಪ್ಷನ್ ತೊಗೊಂಡು ಇಲ್ಲಿ ನೋಡ್ಬೋದು. ಎರಡನೇ ಆಪ್ಷನ್ ಇದೆ ಡೇಟ್ ಆ್ಯಂಡ್ ಟೈಮ್ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಇದೆ. ಇದಕ್ಕೆ ನಾವು ಕ್ಲಿಕ್ಕನ್ನು ಮಾಡಿಕೊಂಡು ಓಪನನ್ನು ಮಾಡಿಕೊಂಡು ನಾವು ಇಲ್ಲಿ ಫಸ್ಟಿಗೆ ಡೇಟನ್ನು ಹಾಕೋಬೇಕು, ನೆಕ್ಸ್ಟ್ ಮಂತ್, ಹಾಗೆಯೇ ಇಯರ್ ಅನ್ನು ಹಾಕೋಬೇಕು. ಇಲ್ಲಿ ಟೈಮ್ ಹಾಗೂ ನಿಮಿಷನ ಹಾಕ್ಕೊಂಡು ನಾವು ಇಲ್ಲಿ ಮುಂದೆ ನಾವು ಸೇವ್ ಇದೆ, ಸೇವನ್ನು ಮಾಡ್ಕೋಬೇಕು. ಹಾಗೆ ಇಲ್ಲಿ ನ್ಯೂ ಡೆಲ್ಲಿ ಆ್ಯಂಡ್ ಬಾಂಬೆ ಅಂತೇಳಿ ಸೆಲೆಕ್ಟ್ ಮಾಡಿ, ಹಾಗೆ ಇಲ್ಲಿ ಎಕ್ಸಾಂಪಲ್ ಆಗಿ ನಾವು ಒಂದು ಟೈಮಿಂಗನ್ನು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಡೇಟ್ ಮಂತ್ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟಿಗೆ ಡೇಟ್ ಬರೋ ಹಾಗೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 24 ಅವರ್ಸ್ ಇದ್ದಿದ್ದು 24 ತಾಸು ಇದ್ದದ್ದನ್ನು 12 ತಾಸಿಗೆ ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಫಸ್ಟಿಗೆ ನಾವು ಸೇವ್ ಮಾಡ್ಕೋಬೇಕು. ನಾವು ಇಟ್ಟಂಥ ಟೈಮನ್ನು ಸೇವ್ ಮಾಡಿ ಅಪ್ಲೈಯನ್ನು ಮಾಡಿ ನಾವು ಇದನ್ನು ಸೇವ್ ಮಾಡಬೇಕು. ಹಾಗೆ ನಾವು ಇಲ್ಲಿ ಬ್ಯಾಕ್ ಬಂದು, ಹಾಗೆ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನಾವು ಸೆಟ್ ಮಾಡಿದಂಥ ಟೈಮ್ ಆ್ಯಂಡ್ ಡೇಟ್ ಇಲ್ಲಿ ಸೇವ್ ಆಗಿದೆ. ನೀವು ಕೂಡ ಹೀಗೆ ಈಸಿ ಮೆಥಡಲ್ಲಿ ಮಾಡ್ಬೋದು. ಮೆನುಗೆ ಹೋಗಿ, ಹಾಗೆ ಸಿಸ್ಟಮಲ್ಲಿ ಹೋಗಿ ಜನರಲ್ ಆಪ್ಷನ್ ತೊಗೊಳ್ಳಿ. ಇಲ್ಲಿ ಬಂದು ಡೇಟ್ ಆ್ಯಂಡ್ ಟೈಮ್ ಆಪ್ಷನಿಗೆ ತೊಗೊಂಡು ಇಲ್ಲಿ ನೀವು ಎಡಿಟ್ ಮಾಡಿ ಸೇವ್ ಮಾಡಿ ಅಪ್ಲೈಯನ್ನು ಮಾಡಿಕೊಂಡು ಈ ಥರನಾಗಿ ನೀವು ಸಿಂಪಲ್ಲಾಗಿ CP+ ಯಾವುದೇ ಒಂದು 4 ಚಾನಲ್, 8 ಚಾನಲ್, 16 ಚಾನಲ್, 32 ಚಾನಲ್ ಎಲ್ಲ DVR, NVRದಲ್ಲಿ ಟೈಮ್ ಡೇಟನ್ನು ಹೀಗೆ ಸೇವ್ ಮಾಡಬಹುದು ನೀವು.